ಸರ್ ನಮಗೆ ತುಂಬಾ ಜನ ರೈತರು ಹೇಳಿದ್ದಾರೆ ಇದು ಯೂಸ್ ಮಾಡ್ತಾ ಮಾಡ್ತಾ ನಿಮ್ಮ ಟೈರ್ ಓಪನ್ ಆಗುತ್ತೆ ಅಂತ ಹೇಳ್ತಾರಲ್ಲ ಅದನ್ನ ಯಾವ ತರ ನಾವು ಇದು ಮಾಡ್ಕೋಬಹುದು? ಸರ್ ಇಲ್ಲಿ ಒಂದು ಲಾಕ್ ನಟ್ ಕೊಟ್ಟಿರ್ತೀವಿ. ಈ ಲಾಕ್ ನಟ್ಟು ಲೂಸ್ ಆಗಿರುತ್ತೆ. ನೋಡಿ ಈಗ ಲೂಸ್ ಇದೆಯಲ್ಲ, ಈ ತರ ಲೂಸ್ ಇರುತ್ತೆ. ಇಲ್ಲೊಂದು ಒಳಗಡೆ ನಟ್ ಕೊಟ್ಟು ವೆಲ್ಡ್ ಆಗಿರುತ್ತೆ. ಆ ನಟ್ಟಿಗೆ ಇದು ಲಾಕ್ ನಟ್ಟು. ಇದನ್ನ ಫುಲ್ ಟೈಟ್ ಮಾಡ್ಕೊಂಡ್ರೆ ನಿಮಗೆ ಈ ವೀಲ್ ಕಳ್ಚೋಗೋದು ತಪ್ಪತ್ತೆ. ತುಂಬಾ ಜನ ರೈತರು ಹ್ಯಾಂಡಲ್ ಲೂಸ್ ಆಗುತ್ತೆ, ಯೂಸ್ ಮಾಡೋಕ್ಕಾಗಲ್ಲ, ಹ್ಯಾಂಡಲ್ ಲೂಸ್ ಆಗುತ್ತೆ ಅಂತಾರಲ್ಲ, ಏನ್ ಕಾರಣಕ್ಕೆ ಸರ್ ಅದು? ಸರ್ ಮುಂಚೆ ಏನಿತ್ತು ಪ್ಲೈನ್ ಇತ್ತು ಈ ರಾಡು. ಈಗ ಇದಕ್ಕೆ ನರ್ಲಿಂಗ್ ಕೊಡ್ತೀವಿ. ಹಾಗಾಗಿ ನರ್ಲಿಂಗ್ ಇರುತ್ತೆ. ಈ ನರ್ಲಿಂಗ್ ಇದ್ರೆ ನಿಮ್ಗೆ ಲೂಸ್ ಆಗಲ್ಲ. ಯಾವ ಪ್ಲೈನ್ ಈ ರಾಡ್ ಇದೆಯೋ ಅದು ಲೂಸ್ ಆಗ್ತಾ ಇರುತ್ತೆ. ನಾವು ಈಗ ನಿಮಗೆ ಟ್ರಾಲಿ ಕೊಡೋಷ್ಟೊತ್ತಿಗೆ ಈ ತರ 2 ರಬ್ಬರ್ ಪೀಸ್ ಕೊಟ್ಟಿರ್ತೀವಿ. ತುಂಬಾ ಲೂಸ್ ಆಗ್ತಿದೆ ಅಂದ್ರೆ ಈ ರಬ್ಬರ್ ಪೀಸ್ ಅನ್ನ ಅದಕ್ಕೆ ಅಟ್ಯಾಚ್ ಮಾಡಿ ಟೈಟ್ ಮಾಡಿ. ಅಂದ್ರೆ ರಬ್ಬರ್ ಪೀಸ್ ಇರೋ ಕಾರಣ ಇದು ಅಕಸ್ಮಾತ್ ಲೂಸ್ ಆದ್ರೆ ಪ್ಯಾಕಿಂಗ್ ಟೈಪ್ ಇಟ್ಟು ಅದನ್ನ ಇಟ್ಟು ಈ ಕಡೆ 2 ಸ್ಕ್ರೂ ಇರುತ್ತಲ್ವಾ, ಅದನ್ನ ಟೈಟ್ ಮಾಡ್ಕೊಂಡ್ರೆ. ಇದು ಯಾರ್ಯಾರು ಉಪಯೋಗಿಸಬಹುದು ಸರ್ ಇದು? ಸರ್ ಇದು ವಯಸ್ಸಾದವರು, ಲೇಡೀಸು, ಆಮೇಲೆ ಫ್ಲಾಟ್ ಲ್ಯಾಂಡ್ ಅವರು ಯೂಸ್ ಮಾಡ್ಕೋಬಹುದು. ಸರ್ ನಮ್ಮ ಟ್ರಾಲಿದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಈ 2 ಕ್ಲಾಂಪ್ ತೆಗೆದ್ರೆ ನೀವು ಡೈರೆಕ್ಟ್ ಆಗಿ ಹೆಗ್ಲಿಗೆ ಹಾಕೊಂಡು ಶೋಲ್ಡರ್ ಬೆಲ್ಟ್ ನೀವು ಕೊಟ್ಟಿರ್ತೀರಾ. ಶೋಲ್ಡರ್ ಬೆಲ್ಟ್ ಇದ್ರ ಜೊತೆಗೆ ಕೊಡ್ತೀವಿ. ಹಾಗಾಗಿ ನೀವು 2 ಕ್ಲಾಂಪ್ ತಕೊಂಡ್ರೆ ನೀವು ಶೋಲ್ಡರ್ಗೆ ಹಾಕೊಂಡು ಹೊಡಿಬಹುದು. ಈಗ ಕಪ್ಪು ಆಮೇಲೆ ಇಕ್ಕಟ್ಟಾದ ಜಾಗದಲ್ಲಿ ಅದನ್ನ ಯೂಸ್ ಮಾಡ್ಬೋದು. ಮತ್ತೆ ಚೈನಾ ಮಿಷನ್ ಹೇಗಿರುತ್ತೆ ಅಂದ್ರೆ ವಿತ್ ಅಟ್ಯಾಚ್ ಆಗೇ ಬಂದಿರುತ್ತೆ. ನೀವು ಹೆಗ್ಲಿಗೆ ಹಾಕೊಳಕ್ ಆಗಲ್ಲ ಅದು. ಅಂದ್ರೆ ಈಗ ಚೈನಾ ಮಿಷಿನ್ ಅಲ್ಲಿ ನಿಮಗೆ ಫಿಕ್ಸ್ಡ್ ಆಗಿರುತ್ತೆ, ಬಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಬೇಕಾದಾಗ ಶೋಲ್ಡರ್ಗೆ ಹಾಕೋಬಹುದು, ಟ್ರಾಲಿ ಟೈಪ್ ಆಗು ಯೂಸ್ ಮಾಡಬಹುದು, 2 in 1 ಟೈಪ್ ಯೂಸ್ ಮಾಡಬಹುದು.